ದ್ವೇಷ ರೋಷ ಮಾಡುವುದೇಕೆ, ಬಲವಂತರೆಂದು ತೋರಿಸುವುದ್ಯಾಕೆ, ಬೇಡವಾದದ್ದು ಬಯಸುವುದೇಕೆ, ಬೇಡವಾದದ್ದು ಬಯಸುವುದೇಕೆ, ಇದ್ದಷ್ಟು ದಿನ ನಗುವಿರಲಿ ಮೊಗದಲ್ಲಿ, ಮಾತು ಮೃದುವಾಗಿರಲಿ, ಮಾತು ಮೃದುವಾಗಿರಲಿ, ಹೃದಯ ಅರಳುವುದಕ್ಕೆ, ಹೃದಯ ಅರಳುವುದಕ್ಕೆ, ಎಲ್ಲರಲ್ಲಿರುವ ನಿಜಾತ್ಮ ಶಿವ ಒಬ್ಬನೇ ಎಂದು ಅರಿತು ಬಾಳಿದರೆ, ಮೂರೇಗೇನು ಸ್ವರ್ಗಕ್ಕೆ, ಮೂರೇಗೇನು ಸ್ವರ್ಗಕ್ಕೆ, ಮೂರೇಗೇನು ಸ್ವರ್ಗಕ್ಕೆ. ಈ ದ್ವೇಷ ಆಗಲಿ ರೋಷ ಆಗಲಿ ಇವಿದ್ರೆ ಅವು ಮನಸ್ಸಿನ ಶುದ್ಧತೆಯನ್ನು ಶಾಂತಿಯನ್ನು ಹಾಳು ಮಾಡ್ತವೆ. ಹಾಗೆ ನಮ್ಮಲ್ಲಿರುವ ಶಕ್ತಿಯ ದುರುಪಯೋಗವನ್ನು ಮಾಡಲಿಕ್ಕೆ ಪ್ರೇರೇಪಿಸ್ತವೆ. ಇಂಥದನ್ನೆಲ್ಲ ದೂರಿಡಬೇಕು ಅಂದರೆ ಅದನ್ನೇ ಮಾಡಲಿಕ್ಕೆ ಹೋದರೆ ಅದು ಬದುಕಿನ ಸೌಂದರ್ಯವನ್ನು ಹಾಳು ಮಾಡಿಕೊಂಡಾಗೆ. ಅದಕ್ಕೆ ಬೇಡವಾದದನ್ನು ಯಾವಾಗಲೂ ಬಯಸಬಾರದು. ನಾವು ಎಷ್ಟು ದಿವಸ ಇಲ್ಲಿ ಇರ್ತೇವೆ ಗೊತ್ತಿಲ್ಲ. ಇದ್ದಷ್ಟು ದಿವಸ ನಗ್ತಾ ಇರೋಣ, ಮುಖದಲ್ಲಿ ಒಂದು ನಗು ತುಂಬಿಕೊಂಡಿರೋಣ, ಮಾತು ಮೃದುವಾಗಿಸೋಣ. ನಮ್ಮ ಹೃದಯ ಯಾವಾಗೂ ಅರಳಲಿಕ್ಕೆ ಕಾರಣ ಅಂದರೆ ನಮ್ಮ ಮಾತು ಮೃದುವಾಗಿರೋದು. ಎಷ್ಟು ಮಾತು ಮಧುರವಾಗಿ ಮೃದುವಾಗಿ ಇನ್ನೊಬ್ಬರಿಗೆ ನಾವು ಕೊಡ್ತೇವೋ ಅಷ್ಟು ನಮ್ಮ ಹೃದಯ ಆನಂದದಿಂದ ಅರಳ್ತದೆ. ನಮ್ಮೊಳಗಿರುವಂಥ ನಿಜಾತ್ಮ ಶಿವ ಒಬ್ಬನೇ. ಎಲ್ಲರ ಹೃದಯದೊಳಗಿರುವ ನಿಜಾತ್ಮ ಶಿವ ಕೂಡ ಒಬ್ಬನೇ ಎಂದು ನಾವು ತಿಳಿದುಕೊಂಡು ಈ ಜಗತ್ತಿನಲ್ಲಿ ಬಾಳಿದರೆ ಸ್ವರ್ಗ ಮೂರೆಗೆ ಏನಿರ್ತದೆ, ಸದಾ ಸುಖಿಯಾಗಿರ್ತೇವೆ ಅಂತ ಹೇಳ್ತಾ ಎರಡು ಮಾತು ವಿರಾಮ ಕೊಡ್ತಾ ಇದ್ದೇನೆ. ಇದೊಂದು ಸ್ವರಚಿತ ವಚನ. ಹಾಡಿದವರು ರವೀಂದ್ರ ಜಕಾತಿ.